ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಕೋಳಿ ಕೂಗಾಲಿ ಲೋಕ ಬೆಳಗಾಗಲಿ ಎಮ್ಮ ಕಾಳೇಳಲಿ ಏಳೆಮ್ಮೆ ಕರೆಯಲಿ ಎದೆಯ ಮ್ಯಾಗನ ಲಿಂಗ ಶಿವ ಪೂಜೆಯಾಗ ತೋಟದಾಗಿನ ಹೂವ ಮಲ್ಲಿಗೆ ಎರಳಲಿ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಕಟ ಕಲ್ಲೂರು ಬೆಡಗಿನ ಬೇಲೂರು ಮುಂದೆ ತಾವರಕೇರಿ ಹಿಂದೆ ಸೂದನಕೇರಿ ಎದೆಯ ಮ್ಯಾಗಿನ ಲಿಂಗ ಶಿವ ಪೂಜೆಯಾಗ ತೋಟದಾಗಿನ ಹೂವ ಮಲ್ಲಿಗೆ ಎರಳಲಿ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಹಸ್ತಿನಾಪುರದೊಳಗೆ ಕಪಟ ದೂತವನಾಡಿ ಲಂಡದು ಶಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಪಾಂಡರೈವರಿದ್ದೇನು ಮಾಡಿಯರೋ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಸ್ವಾಮಿಗೆ ಶರಣೋ 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 ಸ್ವಾಮಿಗೆ ಶರಣೋ. ಅರ್ಚನಾ ಮ್ಯಾಮ್. ಪೀರಪ್ಪ ಮೇಡಮ್ ಹೇಳಿ. ನೀವು ಎರಡನೇ ಬಾರಿಗೆ ಈ ಥರ ಬ್ರೆತ್ಲೆಸ್ ಹಾಡನ್ನು ಹಾಡ್ತಿರೋದು ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಅದು ಟಂಗ್ ಟ್ವಿಸ್ಟರ್ ಬೇರೆ. ತಂದನೋ ತಾನಾನಿ ತಾನಾನಿ ತಂದ ಅದೆಲ್ಲ ಉಲ್ಟಾ ಬೇರೆ ತಿರುಗಿಸಿ ಮುರುಗಿಸಿ ಹಾಡ್ತೀರಾ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಆಮೇಲೆ ಎಷ್ಟುದ್ದ ಇಡೀ ಪಲ್ಲವಿ ಬ್ರೆತ್ಲೆಸ್ಸು, ಎಲ್ಲೂ ಉಸಿರು ತಗೊಳ್ದೆ ಹಾಡಬೇಕು. ಏನು ಬ್ರೆತ್ ಕಂಟ್ರೋಲ್ ಇದೆ ಪೀರಪ್ಪ ನಿಮಗೆ? ಇಷ್ಟು ಸಾಲುಗಳನ್ನು ಒಟ್ಟಿಗೆ ಹಾಡೋದು. ಇವಾಗೆಲ್ಲ ರೆಕಾರ್ಡ್ ಮಾಡುವಾಗ ಪಂಚ್ ಮಾಡಿ ಒಂದೊಂದು ಲೈನ್ ಮಾಡಿ ಬ್ರೆತ್ಲೆಸ್ ಅಂತ ಮಾಡಿಬಿಡ್ತಾರೆ ಹಾಡುಗಳು. ನೀವು ಏನು ಲೈವಲ್ಲಿ ಹಿಂಗೆ ಹಾಡ್ತಾ ಇದ್ರಲ್ಲ ಉಸಿರೇ ತಗೊಳ್ದೆ, ಅಬ್ಬಬ್ಬಬ್ಬಬ್ಬಬ್ಬಾ ಅಬ್ಬಾ, ಹ್ಯಾಟ್ಸ್ ಆಫ್ ಪೀರಪ್ಪ. ಆಮೇಲೆ ಶ್ರುತಿ ಆಗಲಿ ತಾಳ ಆಗಲಿ ಎಲ್ಲೂ ಏನು ತಪ್ಪದೆ ಪರ್ಫೆಕ್ಟಾಗಿ ಹಾಡಿದ್ದೀರಾ. ಅದ್ಭುತ ಅದ್ಭುತ ಅದ್ಭುತ. ದೇವ್ರು ಒಳ್ಳೇದು ಮಾಡಲಿ. ವೇಮ್ಗಲ್ ಸರ್.
ನಿಮಗೆ ಹೇಗೆ ಅನ್ನಿಸ್ತು? ಪೀರಪ್ಪ, ಸರ್ ಹೇಳಿ ಸರ್. ಇದು ಮೂಲ ಜಾನಪದ ಗೀತೆ ಅಲ್ವಾ? ಹೌದು ಸರ್. ಹಾಂ, ಹೌದು ಸರ್. ಸಾಹಿತ್ಯ ಸ್ವಲ್ಪ ಬದಲಾವಣೆ ಇದೆ ಅಲ್ವಾ? ಇರ್ಬೋದು ಸರ್, ನನಗೆ ಅಷ್ಟು ಗೊತ್ತಿಲ್ಲ ಸರ್. ಹಾಂ, ಇರ್ಬೋದು ಸರ್, ನನಗೆ ಅಷ್ಟು ಗೊತ್ತಿಲ್ಲ. ನಿಮ್ಗೆ ಎಲ್ಲಿ ಸಿಕ್ತಿ ಸಾಹಿತ್ಯ? ಇವರು ಡಾಕ್ಟರ್ ಗೀತಾ ಸಿದ್ದಿಯವರು ಇಂದ ತೊಗೊಂಡಿದ್ದು ಸರ್ ನಾನು. ಹೌದಾ? ಒಟ್ಟಾರೆ ಒರಿಜಿನಲ್ ಫೋಕ್ ಸಾಂಗ್ ಅದು. ಸಾಹಿತ್ಯ ಪ್ರಕಾರ ಬೇರೆ 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 ಚರಣಗಳಲ್ಲೆಲ್ಲ ಚೇಂಜ್ ಆಗ್ತಾ ಇರ್ತದೆ. ಓಕೆ ಸರ್. ದಾಟಿ ಎಲ್ಲ ಅದೇ ಇದೆ, ಮೂಲ ಜಾನಪದ ಗೀತೆ ದಾಟಿನೇ ಇದೆ. ಓಕೆ ಸರ್. ಹೌದು ಸರ್. ಮೇಡಮ್ ಹೇಳಿದಾಗೆ ಅದು ಬ್ರೆತ್ಲೆಸ್ ಸಾಂಗ್ ಅದು. ಹೌದು ಸರ್. ಅದು ಇದೇ ಥರ ಬರ್ತದೆ. ಹೌದು ಸರ್. ಕಟಿ ಕಟಿ ಕಲ್ಲೂರು ಬೆಡಗಿನ ಬೇಲೂರು, ಮುಂದೆ ತಾವರೆಕೆರೆ ಹಿಂದೆ ತಾವರೆಕೆರೆ, ಕಲ್ಲೇಶ ಲಿಂಗಗೆ ಮಲ್ಲೇಶ ಲಿಂಗಗೆ, ಒಡೆದ ನಮ್ಮಪ್ಪಗೆ ಒಡೆದ ತೆಂಗಿನಕಾಯಿ ತಂದನೋ ತಂದನೋ ತಾನಾನೋ, ತನು ತಂದೆ ನಾನಾನೋ, ತಂದನೋ ತಾನೋ ತಾನು ತಂದನೆ ತಾನೋ ತಾನೋ ಶರಣೋ. ಈ ಥರನೂ ಆಡಿದ್ದಾರೆ ಇದನ್ನು. ಓಕೆ ಸರ್. ನಿಮ್ಮದು ಸಾಹಿತ್ಯ ಹೊಸದಾಗಿ ಸೇರಿದೆ ಬೇರೆ ಬೇರೆ ಇದರಲ್ಲಿ, ತಪ್ಪೇನಿಲ್ಲ. ಒಳ್ಳೆ ಪ್ರಸ್ತುತಿ ನಿಮ್ಮದು. ಒಳ್ಳೆಯದಾಗಲಿ ನಿಮಗೆ. ಮುನಿರಾಜು ಸರ್, ನಮ್ಮ ನವಿಲು ಹೇಗೆ ಹಾಡಿದ್ರು ಇವತ್ತು? ವೀರಪ್ಪ ಸರ್ ಹೇಳಿ ಸರ್. ಒಂದೇ ಉಸಿರಂತೆ ಎಂದು ನಾನು ನೀನು ಅಲ್ವಾ? ಹೌದು ಸರ್. ಏನ್ರಿ ಇದು, ಎಷ್ಟು ಅದ್ಭುತವಾದ ಹಾಡುಗಾರಿಕೆ, ಎಷ್ಟು ಅದ್ಭುತವಾದ ಹಾಡು. ಇದು ಒಂದು ಮೂಲ ಜನಪದ ಗೀತೆ. ನೋಡಿ, ಅವರು ಮಹಾಭಾರತದ ಕಥೆಗಳನ್ನು ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಈ ಸಿಸ್ಟ್ರು ಏನು ಮಾಡಿರ್ತಾರೆ, ಒಂದಿಷ್ಟು ಆ ಸಂಗೀತಕ್ಕೆ ಬೇಕಾದಂಥ ಒಂದಿಷ್ಟು ಸಾಹಿತ್ಯಗಳನ್ನು ತೆಗೆದುಕೊಂಡು ಅವ್ರಿಗೆ ಬೇಕಾದಂತೆ ಉಸಿರು ಕಟ್ಟಕ್ಕಾಗಿಲ್ಲ ಅಂದರೆ ಸ್ವಲ್ಪ ಉಸಿರು ಕಟ್ಟಿ ಏನೇನೋ ಮಾಡಿ ಅದನ್ನು ಕೇಳಿಸಿರ್ತಾರೆ. ಸರ್ ಹೇಳ್ದಂಗೆ ಈ ಸಾಹಿತ್ಯದಲ್ಲಿ ಏನು ಲೋಪ ಇಲ್ಲ, ಭಾಳ ಚೆನ್ನಾಗಿದೆ ಈ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಈ ಉಸಿರುಗಟ್ಟಿ ಹಾಡುವಂಥದ್ದು ಇದೆಯಲ್ಲ, ಈ ಕೊರೋನಾ ಸಂದರ್ಭ ನೆನೆಸ್ಬಿಡ್ತು ನನಗೆ. ಒಂದು ಸರಿ ಏನು ಗೊತ್ತಾ, ಈ ಆಗ ಲಂಗ್ಸ್ಗೆ ಸಮಸ್ಯೆ ಆಗ್ತಿತ್ತು ಎಲ್ರಿಗೂ. ಆಗ ಒಂದು ಇದು ಕೊಡೋರು, ಒಂದು ಬಲೂನ್ ಥರ ಕೊಡೋರು, ಅದನ್ನು ಎಳಿಬೇಕಾಗಿತ್ತು. ಎಳೆದ್ರೆ ಆ ಇದು ಬಲೂನ್ಸ್ ಒಳಗಡೆಯಿಂದ ಪೈಪ್ ಮೇಲ್ಗಡೆ ಏರ್ತಿರಲಿಲ್ಲ. ಅವಾಗ ಎಷ್ಟು ಕರೆಕ್ಟ್ ಬಂದು ಏರ್ ನಿಂತ್ಕೊಂಡ್ರೆ ನಿಮ್ಮ ಉಸಿರಾಟ ಕರೆಕ್ಟಾಗಿದೆ ಅಂತ ಕಂಡುಹಿಡಿಯೋರು. ಹೌದು ಸರ್. ಈ ಎಕ್ಸಸೈಸ್ ಮಾಡಿಸ್ಬೇಕಾಗಿತ್ತು. ನಿಮ್ಮ ಎಕ್ಸಸೈಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಎಷ್ಟು ಅದ್ಭುತವಾದಂಥ ಇದಲ್ಲ, ಜನಪದರ ಶಕ್ತಿ ಅದು. ಥ್ಯಾಂಕ್ ಯು ಸರ್. ಅಲ್ಲ, ಅದು ಲಾಸ್ಟಲ್ಲಿ ಹಾಡಿದ್ರಲ್ಲ, ಅದು ಪಾಂಡವರದ್ದು ಹಾಡಿದ್ರಲ್ಲ, ಅದು ಮುಂದುವರಿಯುತ್ತಾ ಕಥೆ? ಅದು ಇನ್ನೂ ಮುಂದುವರಿತಿದೆ ಸರ್. ಅದು ಒಂದೊಂದೊಂದೊಂದು ಪಾರ್ಟ್ ತೊಗೊಂಡಿದ್ದಾರೆ ಸರ್ ಅವರು. ನಾನು ಸದ್ಯಕ್ಕೆ 3 ಚರಣಗಳು ಅಷ್ಟೇ ಮಾಡ್ಕೊಂಡಿದ್ದೆ. ಕರೆಕ್ಟು. ಪಾಂಡವ್ರದ್ದು ತಗೋತಾರೆ, ರಾಮಾಯಣದ ತಗೋತಾರೆ, ಎಲ್ಲ ಒಂದೊಂದು ತಗೋತಾರೆ. ಎಲ್ಲರೂ ಒಂದೊಂದು ತಗೊಂಡು ಈ ಥರದ್ದು ಹಿಂಗಿಂಗ್ ಆಯಿತು, ಈ ಥರ ಆಯಿತು, ಈ ಥರ ಆಯಿತು ಅಂತ ಹೇಳ್ತಾ ಹೋಗೋವಂಥ ಈ ಹಾಡೊಳಗೆ ಇಡೀ ಕವರ್ ಮಾಡ್ತಾರೆ ಸರ್ ಇದೆಲ್ಲ. ಕರೆಕ್ಟ್. ಒಳ್ಳೆ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು ಪೀರಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪೀರಪ್ಪ, ನಾನೊಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. ಹೇಳಿ ಮೇಡಮ್. ಬಾಲಿವುಡ್ಡಿಗೆ ಶಂಕರ್ ಮಹಾದೇವನ್ ಆದರೆ ನಮ್ಮ ಕರ್ನಾಟಕಕ್ಕೆ ಪೀರಪ್ಪ ಅಂತ ಹೇಳ್ಬೋದು. ಈ ಥರ ಬ್ರೆತ್ಲೆಸ್ ಹಾಡುಗಳನ್ನು ಲೈವಲ್ಲಿ ಹಾಡಬಲ್ಲವರು ಕೇವಲ ಶಂಕರ್ ಮಹಾದೇವನ್. ಆ ಥರ ಶಕ್ತಿ ಅವರೊಬ್ಬರಿಗೆ ಉಂಟು. ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಕಮ್ಮಿ ಇದ್ದಾರೆ? ನಮ್ಮ ಜನಪದ ಗಾಯಕರು ಏನು ಶಕ್ತಿ ಇದೆ. ನಮ್ಮ ಶಂಕರ್ ಮಹಾದೇವನ್, ನೀವು ಗಾನಸಿಂಚನದ ಶಂಕರ್ ಮಹಾದೇವನ್, ಕರ್ನಾಟಕದ ಶಂಕರ್ ಮಹಾದೇವನ್, ನಿಮ್ಮನ್ನೆಲ್ಲ ನಮ್ಮ ಕ್ಷೇತ್ರದವ್ರು ಬಳಸ್ಕೋಬೇಕು ಹೆಚ್ಚು ಅಲ್ವಾ? ನಿಮ್ಮ ಕಂಟ್ರೋಲಿಗೆ, ಬ್ರೆತ್ ಕಂಟ್ರೋಲಿಗೆ, ನಿಮ್ಮ ಈ ಪ್ರಸ್ತುತಿಗೆ ನಾನು ಮನಸ್ಸೋತು ಬಿಟ್ಟಿದ್ದೀನಿ ಪೀರಪ್ಪ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಮೇಲುಗಡೆ ಇರೋರು ಇವರಿಗೆ ನಾನು ತುಂಬ ಇವ್ರ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ಸರ್. ಅಂದರೆ ಪ್ರತಿಯೊಂದರಲ್ಲಿ ನನ್ನನ್ನು ಅವ್ರಿಗೆ ಗೆಲ್ಲಿಸ್ತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.